ನಮಸ್ಕಾರ ವೀಕ್ಷಕರೇ, ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಒಂದು ಸಾರ್ವಜನಿಕರಿಗೆ ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಹೋದಾಗ ಅವರನ್ನು ಕರೆದು ಮಾತನಾಡಿಸಿ ಸ್ಪಂದಿಸಿ ಅವರ ಕುಂದು ಕೊರತೆ ಮತ್ತು ಅವರ ಕೆಲಸ ಕಾರ್ಯಗಳನ್ನು ತಕ್ಷಣ ಪರಿಹಾರ ಮಾಡುವಂಥ ಜನನಾಯಕನನ್ನು ಜನ ಇವತ್ತು ಹುಡುಕಾಡ್ತಾ ಹೋಗ್ತಾ ಇದ್ದಾರೆ. ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಇರಲಿ, ರಾಜಕೀಯ ರಹಿತ ಇರಲಿ, ಅಧಿಕಾರ ಇರಲಿ, ಅಧಿಕಾರ ರಹಿತ ಇರಲಿ, ಜನರಿಗೆ ಒಂದು ಏನು ಬೇಕಾಗತ್ತೆ, ಇವತ್ತು ನನ್ನ ದೂರು ದುಃಖ ದುಮ್ಮಾನ, ನನ್ನ ನೋವು ನಲಿವುಗಳಿಗೆ ನಗುಮುಖದಿಂದ ಸಹಾನುಭೂತಿಯಿಂದ ನನ್ನ ಅರ್ಜಿಯನ್ನು ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಗೆ ದೂರವಾಣಿಯಾಗಲಿ ಅದರ ಮೇಲೆ ಒಂದು ಟಿಪ್ಪಣಿ ಬರೆದು ಆದೇಶ ಮಾಡಿದರೆ ಎಷ್ಟೊಂದು ಖುಷಿಯಾಗುತ್ತೆ ವೀಕ್ಷಕರೇ, ಗೊತ್ತಾ? ಅಂತ ಜನನಾಯಕನನ್ನ ಇವತ್ತು ನಮ್ಮ ಕ್ಯಾಮ್ರಾ ಹೋಗಿ ಹುಡ್ಕೊಂಡು ಬಂದಿದೆ. ಆ ಜನನಾಯಕ ಯಾರು ನಿಮಗೆ ತುಂಬ ಕುತೂಹಲ ಕಾಣ್ತಾ ಇರ್ಬೋದು. ನಾವು ಕಂಡದ್ದು ದೃಶ್ಯ, ಅಲ್ಲಿ ನೂರಾರು ಜನರು ಇವತ್ತು ತಮ್ಮ ಅಹವಾಲುಗಳನ್ನ ತೆಗೆದುಕೊಂಡು ಅಲ್ಲಿ ನಿಂತಿದ್ರು. ಆದರೆ ಅಲ್ಲಿ ನೋಡಿದ ತಕ್ಷಣ ಜನರಿಗೆ ಅಲ್ಲಿ ಯಾರೋ ಮಂತ್ರಿ ಬಂದಿದ್ದಾರೋ, ಮುಖ್ಯಮಂತ್ರಿ ಬಂದಿದ್ದಾರೋ ಅಂತ ಎಲ್ಲರೂ ತಿಳ್ಕೊಂಡ್ರು. ಅಲ್ಲಿ ಯಾವ ಮುಖ್ಯಮಂತ್ರಿ ಇದ್ದಿರಲಿಲ್ಲ, ಯಾವ ಮಂತ್ರಿಗಳು ಇದ್ದಿರಲಿಲ್ಲ. ಆದರೆ ಆ ಮಂತ್ರಿ ಜಲಸಂಪನ್ಮೂಲ ಮಂತ್ರಿಯ ನಿವಾಸ ಗೋಕಾಕದ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಇವತ್ತು ನಾವು ಸ್ವತಃ ಕಣ್ಣಾರೆ ಕಂಡಿದಾಗ ಜನ ಎಷ್ಟೊಂದು ತಂಡವಾಗಿ ಬರ್ತಾ ಇದ್ರು. ತಮ್ಮ ತಮ್ಮ ದುಮ್ಮಾನಗಳನ್ನ ಕಳೆದ 30 ಹಳ್ಳಿಗಳಿಂದ ಜನ ಅಲ್ಲಿ ಪದೇ ಬಂದು ತಮ್ಮ ದೂರು ದುಃಖ ದುಮ್ಮಾನ ಹೇಳ್ತಾ ಇದ್ರು. ನಾಗರಿಕ ಸೌಲಭ್ಯ, ಮೂಲಭೂತ ಸೌಲಭ್ಯಗಳ ಬಗ್ಗೆ ಅನೇಕ ತಮ್ಮ ಅಹವಾಲುಗಳನ್ನ ಅಲ್ಲಿ ಯಾರಿಗೆ ಕೊಡ್ತಾ ಇದ್ರು ನಿಮಗೆ ತುಂಬಾ ಕುತೂಹಲ ಮೂಡ್ತಾ ಇರ್ಬೋದು. ಅವರು ಯಾವ ರೀತಿ ಮೌನವಾಗಿ ನಗುಮುಖದಿಂದ ಆ ಅರ್ಜಿಗಳನ್ನ ತೆಗೆದುಕೊಂಡು ಸ್ಪಂದಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಗುತ್ತಿಗೆದಾರರಿಗೆ, ಸಂಬಂಧಪಟ್ಟ ಸಮಾಜ ಸೇವಕರಿಗೆ ಈ ಕೆಲಸ ಮಾಡಿಕೊಡಿ, ಈ ಕೆಲಸ ಸೂಚಿಸ್ತಾ ಇದ್ರು. ಆ ಜನನಾಯಕ ಯಾರು? ಅವರೇ ಗೋಕಾಕ್ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರ ಅಳಿಯಂದಿರರಾದ ಅಂಬಿರಾವ್ ಪಾಟೀಲ್. ವೀಕ್ಷಕರೇ, ಇವತ್ತು ಸ್ವತಃ ನಮ್ಮ ಕ್ಯಾಮ್ರಾಮನ್ ಮತ್ತು ಎಲ್ಲರೂ ಕೂಡಿ ಅಲ್ಲಿ ನೋಡಿದಾಗ ಜನ ಎಷ್ಟೊಂದು ನೂಕುನುಗ್ಗಲಿಂದ ಹೋಗ್ತಾ ಇದ್ರು, ಬರುವಾಗ ಎಷ್ಟೊಂದು ನಗುಮುಖದಿಂದ ಬರ್ತಾ ಇದ್ರು. ಎಲ್ಲರೂ ನನ್ನ ಕೆಲಸ ಆಯ್ತು ಅಂತ. ಇಂಥ ಜನನಾಯಕರು ವೀಕ್ಷಕರೇ ಇವತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥವ್ರೊಬ್ಬರು ಇದ್ರೆ ಯಾವುದೇ ಕೂಗು, ಯಾವುದೇ ಅಸಮಾಧಾನ ಯಾವ ಕ್ಷೇತ್ರದಲ್ಲಿಯೂ ಆಗೋದಿಲ್ಲ ಅನ್ನೋದು ತೋರಿಸಿಕೊಟ್ಟಂತ ಒಬ್ಬ ಧೀಮಂತ ಅದ್ಭುತ ನಾಯಕನಂದರೆ ಅಂಬಿರಾವ್ ಪಾಟೀಲ್. ವೀಕ್ಷಕರೇ, ಇವತ್ತು ನೋಡಿ ಅಲ್ಲಿ ಎಷ್ಟೋ ವರ್ಷಗಳಿಂದ ಜನ ಹೋದವರು ಯಾರು ತಮ್ಮ ಅಹವಾಲುಗಳನ್ನ ವಾಪಸ್ ತೆಗೆದುಕೊಂಡು ಬಂದಿಲ್ಲ. ಅಲ್ಲಿ ತಕ್ಷಣ ಸ್ಪಂದನೆ ಸಿಗುತ್ತೆ. ಅಲ್ಲಿ ಎಷ್ಟೊಂದು ಸಹಾನುಭೂತಿಯಿಂದ ಪರಿಶೀಲನೆ ಆಗುತ್ತೆ, ಎಷ್ಟೊಂದು ಕುತೂಹಲದಿಂದ ಅವರು ನೋಡ್ತಾರೆ, ಎಷ್ಟೊಂದು ಕುತೂಹಲ ಭರಿತವಾಗಿ ತಮ್ಮ ದೂರು ದುಃಖ ದುಮ್ಮಾನಗಳನ್ನ ಕೇಳ್ತಾರೆ. ಆ ದೂರು ದುಃಖ ದುಮ್ಮಾನಗಳನ್ನ ಕೇಳಿ ಸಂಬಂಧಪಟ್ಟವರಿಗೆ ರವಾನಿಸ್ತಾರೆ. ಸಂಬಂಧಪಟ್ಟ ಜಲಸಂಪನ್ಮೂಲ ಮಂತ್ರಿಗಳ ಸೂಚನೆ ಮೇರೆಗೆ ಅವರ ಜೊತೆ ಚರ್ಚಿಸಿ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡು ಹಿಡ್ಕೊಳ್ಳುವಂತ ಒಬ್ಬ ಜನನಾಯಕ ಅಂದ್ರೆ ಅಂಬಿರಾವ್ ಪಾಟೀಲ್. ವೀಕ್ಷಕರೇ, ನೀವು ಸ್ವತಃ ನೋಡಬಹುದು 30-40 ಹಳ್ಳಿಗಳಿಂದ ಪ್ರತಿನಿತ್ಯ ಅವರು ಇದ್ರೆ ಅಲ್ಲಿ ಜನ ಯಾಕೆ ಬರ್ತಾರೆ ವೀಕ್ಷಕರೇ ಹೇಳಿ ನೋಡೋಣ. ಇಲ್ಲಿ ಒಂದು ವಿಚಾರ ಮಾಡುವಂಥ ಒಂದು ಸಂಗತಿ ಇದೆ. ಜನ ಆ ಜನನಾಯಕನ ಹತ್ತಿರ ಹೋಗೋದು ಯಾಕೆ? ನಮಗೊಂದು ಪರಿಹಾರ ಸಿಗುತ್ತೆ, ನಮ್ದೊಂದು ಅಲ್ಲಿ ಕೆಲಸ ಆಗುತ್ತಪ್ಪ, ನಮಗೆ ತೊಂದರೆಯಲ್ಲಿದ್ದೀವಿ, ನಾವು ಸಂಕಟದಲ್ಲಿದ್ದೀವಿ, ಆ ಸಂಕಟಕ್ಕೆ ಪರಿಹಾರ ಸಿಗುತ್ತಪ್ಪ ಅಂತ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಎಷ್ಟೊಂದು ಕುತೂಹಲದಿಂದ ಹೋಗ್ತಾರೆ, ಬರುವಾಗ ಎಷ್ಟೊಂದು ನಗ್ತಾ ಬರ್ತಾರೆ. ಅದು ಜನ ನೋಡುವಂಥ ಸ್ಥಳ ಅಂದರೆ ಅಂಬಿರಾವ್ ಪಾಟೀಲ್ ಅವರ ಜಲಸಂಪನ್ಮೂಲ ಅವರ ನಿವಾಸ, ಸಚಿವರ ನಿವಾಸ. ಅಲ್ಲಿ ಎಲ್ಲವೂ ಕುತೂಹಲ ಭರಿತವಾಗಿ ಜನ ಕಾಯ್ತಾ ಇರ್ತಾರೆ. ಅವರು ಬರೋದನ್ನೇ ದಾರಿ ನೋಡ್ತಾ ಇರ್ತಾರೆ. ಬಂದ ತಕ್ಷಣ ಎಲ್ಲರನ್ನ ನಗುಮುಖದಿಂದ ಇಂಥ ಒಬ್ಬರ ಜನನಾಯಕ ನಮ್ಮಲ್ಲಿ ಇದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಂತಿಂಥ ಶಾಸಕರು, ಮಂತ್ರಿಗಳು, ಎಂತಿಂಥ ಉನ್ನತ ಸ್ಥಾನಕ್ಕೆ ಹೋದವರು ಇವತ್ತು ಅಹವಾಲುಗಳು ಇವರ ರೀತಿ ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರ ಸ್ಥಳದಲ್ಲೇ ಆದೇಶ ಮಾಡಿದರೆ ಎಷ್ಟೊಂದು ಕುತೂಹಲ ಬರ್ತಾಗುತ್ತೆ, ಎಷ್ಟೊಂದು ಖುಷಿಯಿಂದ ಜನಸಾಮಾನ್ಯ ತನ್ನ ಮನೆಗೆ ಹೋಗ್ತಾನೆ. ವೀಕ್ಷಕರೇ ನೋಡಿ, ಇದೊಂದು ವಿಶೇಷ ಸುದ್ದಿ ಇದೆ. ಯಾಕಂದ್ರೆ ಅಂಬಿರಾವ್ ಪಾಟೀಲ್ ಅವರ ವೈಶಿಷ್ಟ್ಯ ನಾವು ಈ ಹಿಂದೆನೂ ಕಳೆದ ಒಂದು 8-10 ವಿಡಿಯೋ ಸುದ್ದಿ ಮುಖಾಂತರ ನಾವು ದೃಶ್ಯ ಮುಖಾಂತರ ಬಿತ್ತರಿಸಿದ್ವಿ. ಅದರಿಂದ ಎಷ್ಟೋ ಜನ ತಮ್ಮ ಅನಿಸಿಕೆಗಳನ್ನ, ಎಷ್ಟೋ ಜನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿದರು. ನಿಜಕ್ಕೂ ಸರ್ ಅದ್ಭುತ ಸುದ್ದಿ, ನಾವು
ಸ್ವತಃ ಹೋಗಿ ಅಲ್ಲಿ ನಮ್ಮ ಅಹವಾಲ ಮತ್ತು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಬಂದಿದ್ದೀವಿ. ಇಂಥ ಜನನಾಯಕ ನಮಗೆ ಸಿಗೋಲ್ಲ. ನಮಗೆ ಮಂತ್ರಿ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಇವರು ಇದ್ರೆ ಮಂತ್ರಿಗಿಂತಲೂ ನಮಗೆ ಹೆಚ್ಚಿನ ಪ್ರಾತಿನಿಧ್ಯತ್ವ ಕೊಟ್ಟು ನಮ್ಮ ಪರಿಹಾರ, ನಮ್ಮ ಕೆಲಸವನ್ನ ಸ್ಥಳದಲ್ಲೇ ಪರಿಹಾರ ಮಾಡ್ಕೋತಾರೆ. ಅಂಬಿರಾವ್ ಚಾಣಕ್ಯ ರಾಜಕಾರಣಿ ಅಂತಾರೆ. ಮತ್ತೊಂದು ಹೇಳ್ತೀನಿ ವಿಶೇಷತೆ ಅವ್ರದ್ದು, ಅವರ ಮತಕ್ಷೇತ್ರ ಗೋಕಾಕ್ ಕ್ಷೇತ್ರದಲ್ಲಿ 72 ಹಳ್ಳಿ ಬರುತ್ತೆ. ಪ್ರತಿಯೊಂದು 72 ಹಳ್ಳಿಯ ಯಾವ ಕಾಮಗಾರಿ ಉಳಿದಿವೆ, ಯಾವ ಕಾಮಗಾರಿ ಅನುಮೋದನೆ ಆಗಿದೆ, ಯಾವ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿದೆ, ಯಾವ ಹಳ್ಳಿಯಲ್ಲಿ ಯಾವ ಕಾಮಗಾರಿ ನಡೀತಾ ಇದೆ ಅನ್ನುವ ಸಂಪೂರ್ಣ ಮಾಹಿತಿ ಅವರ ತಲೆ ಕಂಪ್ಯೂಟರ್ ದಿಮಾಗ್ದಿಂದ ಇದೆ ವೀಕ್ಷಕರೇ. ಆ ಕಂಪ್ಯೂಟರ್ ತಲೆ ಅವ್ರದ್ದು ಕೆಲಸ ಮಾಡುತ್ತೆ. ಅವರಲ್ಲಿ ನಯ ಇದೆ, ವಿನಯ ಇದೆ, ಸಹನಶೀಲತೆ ಇದೆ, ಸಹಾನುಭೂತಿ ಇದೆ, ಬಂದವರಿಗೆ ಬನ್ನಿ ಅಂತ ಕರೀತಾರೆ. ಇಂಥ ಒಬ್ಬ ಜನನಾಯಕ ಇದ್ರೆ ಜನ ನಿರ್ಬೇಡೆಯಿಂದ ಯಾವುದೇ ಭಯವಿಲ್ಲದೆ ನೇರವಾಗಿ ಅಹವಾಲುಗಳನ್ನ ತೆಗೆದುಕೊಂಡು ಹೋಗಿ ಅವರ ಹತ್ರ ತಕ್ಷಣ ಪರಿಹಾರ ಮಾಡ್ಕೊಂಡು ಬರ್ತಾರೆ. ಈ ಸುದ್ದಿ ನಿಮಗೆ ದೃಶ್ಯದೊಂದಿಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ನೆರೆದಿದ್ದ ಜನ ನೋಡಿ ಯಾವ ರೀತಿ ಜನ ಹೋಗ್ತಾರೆ, ಯಾವ ರೀತಿ ಜನ ಅವರು ಕೆಲಸ ಮಾಡ್ಕೊಂಡ್ ಬರ್ತಾರೆ. ಇವತ್ತು ಇದೊಂದು ವಿಶೇಷ ಸುದ್ದಿ ವೀಕ್ಷಕರೇ. ಇಂಥ ಜನನಾಯಕರ ಅವಲಂಬಿತರಾಗಿ ಇಂದೆಲ್ಲ ಜನರು ಇವತ್ತು ಸುಖವಾಗಿ ಇಲ್ಲಿ ಅವರ ಕ್ಷೇತ್ರದಲ್ಲಿ ಬಾಳ್ತಾ ಇದ್ದಾರೆ. ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಜನನಾಯಕರು ಸಿಗಬೇಕು. ಎಲ್ಲ ಜನನಾಯಕರು ಇಂಥ ಪರಿವರ್ತನೆ ಆಗಬೇಕು. ಮೊದಲು ಬಂದವನಿಗೆ ಪ್ರಾತಿನಿಧ್ಯತೆ ಕೊಟ್ಟು ಅವನಿಗೆ ಸಮಾಧಾನದಿಂದ ಅವನ ಅಹವಾಲವನ್ನ ಅವನ ಬಾಯಿದಿಂದ ಕೇಳುವವರೆಗೆ ಸಮಾಧಾನ ಇದ್ರೆ ಅವನು ಎಲ್ಲವನ್ನೂ ಹೇಳ್ತಾನೆ. ತಕ್ಷಣ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಇಂಥ ಒಬ್ಬ ಜನನಾಯಕ ಇನ್ನು ಮುಂದೆ ಬೆಳೆಯೋ ಲಕ್ಷಣ, ಇನ್ನು ಉನ್ನತ ಸ್ಥಾನಕ್ಕೆ ಬೆಳೆಯಲಿ, ಹೀಗೆ ಇವರ ಸಮಾಜ ಸೇವೆ ಸಾಗಲಿ ಅನ್ನೋದೇ ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಮತ್ತೆ ಬರುತ್ತೇನೆ ವೀಕ್ಷಕರೇ. ನಂಬರ್ 1 ಚಾನಲ್ ಬಹಳ ಪ್ರೀತಿಯಿಂದ ಸಚಿವರ ಮನೆಗೆ ಹೋದಾಗ ಎಲ್ಲರೂ ನಮಗೆ ನಂಬರ್ 1 ಚಾನಲ್ ಅಂತ ಹೇಳಿದ್ರು. ನಮಗೆ ಹೆಸರನ್ನು ಸಹಿತ ಮರೆತು ಬಿಟ್ರು. ಆದರೆ ನಮಗೆ ಹೆಸರು ನಂಬರ್ 1 ಚಾನಲ್ ಅಂತ ನಾಮಕರಣ ಮಾಡಿದ್ದೀರಾ. ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ, ಇದಕ್ಕೆಲ್ಲ ನಿಮ್ಮ ಶ್ರೀರಕ್ಷೆ, ಇದಕ್ಕೆಲ್ಲ ನೀವು ಶಕ್ತಿ ತುಂಬ್ತಾ ಇದ್ದೀರಾ. ನಾನು ಸಚಿವರ ನಿವಾಸಕ್ಕೆ ನನ್ನ ವಾಹನದಿಂದ ಇಳಿದ ತಕ್ಷಣ ಎಲ್ಲರೂ ನಂಬರ್ 1 ಚಾನಲ್ ಅಂತ ಹೇಳ್ತಾ ಇದ್ರು. ನನ್ನ ಜೊತೆ ಖ್ಯಾತ ವಕೀಲರಾದಂಥ ಮಾರುತಿ ಅವರು ನನ್ನ ಜೊತೆ ಇದ್ರು. ಅವರು ನಮ್ಮನ್ನ ಕೇಳಿದ್ರು, ಎಲ್ಲರೂ ನಂಬರ್ 1 ಅಂತ ಇದ್ದಾರೆ ಅಂತ. ಇದೊಂದು ವಿಶೇಷ ಸುದ್ದಿ ವೀಕ್ಷಕರೇ. ಇದಕ್ಕೆಲ್ಲ ನಿಮ್ಮ ಪ್ರೀತಿ. ಅಂಬಿರಾವ್ ಪಾಟೀಲ್ ಅವರು ನಮ್ಮನ್ನು ಎಷ್ಟೊಂದು ಪ್ರೀತಿಯಿಂದ ಕರೆದು ಮಾತನಾಡಿಸಿದ್ದು ಇದು ಒಂದು ವಿಶೇಷತೆ. ಅಲ್ಲಿ ಜನರು ಎಷ್ಟು ಖುಷಿಯಿಂದ ಇದ್ರು. ಎಲ್ಲರ ಜೊತೆ ಯಾವುದೇ ಭೇದ ಭಾವವಿಲ್ಲದೆ, ಯಾವುದೇ ಜಾತಿ ಧರ್ಮವಿಲ್ಲದೆ, ಯಾವುದೇ ಒಂದು ವಿಚಾರ ಇಲ್ಲದೆ ಎಲ್ಲರಿಗೂ ಸಮಾನತೆ ದೃಷ್ಟಿಯಿಂದ ಸಚಿವರ ಮನೆಯಲ್ಲಿ ಎಲ್ಲರಿಗೂ ಆಸನ ವ್ಯವಸ್ಥೆ ಇದೆ, ಎಲ್ಲರಿಗೂ ಚಹಾ ಕುಡಿಯೋ ನೀರು ವ್ಯವಸ್ಥೆ ಇದೆ. ಎಲ್ಲರೂ ಎಷ್ಟೊಂದು ಸಂತೋಷದಿಂದ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾ ಇರೋದನ್ನ ನಾವು ಕಣ್ಣಾರೆ ನೋಡಿದ್ದೀವಿ ವೀಕ್ಷಕರೇ. ಇಂಥ ಜನನಾಯಕ ಬೆಳೆಯಬೇಕು. ಇಂಥ ಜನನಾಯಕರಿಗೆ ದೇವರು ಆಯುರಾರೋಗ್ಯ, ಆಯುಷ್ಯ ಹೆಚ್ಚಿಗೆ ಕೊಡಬೇಕು. ಜನಸೇವೆ ಮಾಡುವಂತ ಶಕ್ತಿ ಇನ್ನೂ ಆ ಪರಮಾತ್ಮ ಕೋಲಾಪುರ ಮಹಾಲಕ್ಷ್ಮಿ ಅವರಿಗೆ ನೀಡಲಿ ಅಂತ ಇವತ್ತಿನ ಈ ಸುದ್ದಿ ಮುಗಿಸುತ್ತೇನೆ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ವೀಕ್ಷಕರೇ. ನಂಬರ್ 1 ಚಾನಲ್ ಇದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ವೀಕ್ಷಕರೇ. ಮತ್ತೊಂದು ಅಲ್ಲಿಯ ಒಂದು ಸಣ್ಣ ವಿಶೇಷ ಸುದ್ದಿ ಹೇಳ್ತೀನಿ ಕೇಳಿ. ಅಲ್ಲಿ ಅವರ ಆಪ್ತ ಸಹಾಯಕರಿದ್ದಾರೆ. ಆ ಆಪ್ತ ಸಹಾಯಕರಿಗೆ ನಿರ್ದೇಶನ ಕೊಟ್ಟ ತಕ್ಷಣ ಆ ಆಪ್ತ ಸಹಾಯಕರು ಸಂಬಂಧಪಟ್ಟವರಿಗೆ ಫೋನ್ ಮುಖಾಂತರ ಅವರ ದೂರು ದುಃಖದುಮಾನ ಆಲಿಸಿ ಅಲ್ಲಿ ನಿರ್ದೇಶನ ನೀಡ್ತಾರೆ. ಅದು ಒಂದು ವಿಶೇಷತೆ ವೀಕ್ಷಕರೇ. ಆಪ್ತ ಸಹಾಯಕರ ಅಲ್ಲಿ ಕಾರ್ಯ ಅಚ್ಚುಕಟ್ಟಾದ ವ್ಯವಸ್ಥೆ, ಬರೋರಿಗೆ ಒಂದು ವ್ಯವಸ್ಥೆ, ಅಲ್ಲಿ ತಮ್ಮ ಅಹವಾಲು ಕೇಳೋರಿಗೆ ಒಂದು ವ್ಯವಸ್ಥೆ, ಎಲ್ಲ ರೀತಿಯ ಒಂದು ಸುವ್ಯವಸ್ಥಿತವಾದ ಒಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಲಿ. ನಂಬರ್ 1 ಚಾನಲ್ ಯಾವಾಗಲೂ ಇಂಥ ಜನನಾಯಕರನ್ನ ಕ್ಯಾಮ್ರಾಮನ್ ನಮ್ಮ ಹೋಗಿ ಅಲ್ಲಿ ಚಿತ್ರೀಕರಣ ಮಾಡ್ಕೊಂಡು ಬರ್ತಾರೆ. ಸಾರ್ವಜನಿಕರಿಗೆ, ಕರ್ನಾಟಕದ ಜನತೆಗೆ, ಭಾರತ ದೇಶದ ಜನತೆಗೆ ಸರ್ವರಿಗೂ ತೋರಿಸುವ ಧ್ಯೇಯ ನಮ್ಮದು. ಇದನ್ನು ಬೆಳೆಸೋದು ಕರ್ತವ್ಯ ನಿಮ್ಮದು ವೀಕ್ಷಕರೇ. ಯಾವಾಗಲೂ ತಪ್ಪದೇ ನೋಡಿ ನಂಬರ್ 1 ಚಾನಲ್ ವೀಕ್ಷಕರೇ. ನಮಸ್ಕಾರ.